ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಾದ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ನಡೆಯುತ್ತವೆ. ಹಲ್ಲೆಲೂಯಾ. ಯಾಕಂದರೆ ಆತನು ಸರ್ವಶಕ್ತನಾದ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆತನ ಹೆಸರಲ್ಲಿ ಅದ್ಭುತಗಳನ್ನು ನಡೆಯುತ್ತವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆತನ ಹೆಸರಿನಲ್ಲಿ ಪೇತ್ರನು ಸಹ ದೊಡ್ಡ ದೊಡ್ಡ ಅದ್ಭುತಗಳನ್ನು ನಡೆಸಿದರು. ಹಲ್ಲೆಲೂಯಾ. ಅದು ಅದ್ಭುತ ನಡೆಸುವರು ದೇವರು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಒಂದು ಮನುಷ್ಯನ ಮುಖಾಂತರವಾಗಿ ನಿಮ್ಮ ಮಧ್ಯದಲ್ಲಿ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಸರ್ವಶಕ್ತನಾದ ದೇವರಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಒಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡುವಾಗ ಅಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಯಾರಿಗೆ ಹೇಳಿದನು ನೋಡೋಣ ಬನ್ನಿ. ಹಲ್ಲೆಲೂಯಾ. ಅಪೊಸ್ತಲರ ಕುರಿತ 9ನೇ ಅಧ್ಯಾಯದಲ್ಲಿ 32ನೇ ವಚನ, ಪೇತ್ರನು ಎಲ್ಲ ಕಡೆ ಸಂಚಾರ ಮಾಡುತ್ತಿರುವಾಗ ಲೂದದಲ್ಲಿ ವಾಸವಾಗಿದ್ದ ದೇವಜನರ ಬಳಿಗೂ ಬಂದನು. ಅಲ್ಲಿ ಪಾರ್ಶ್ವವಾಯು ರೋಗಿಯಾಗಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದ ಐನೇಯ ಎಂಬ ಒಬ್ಬ ಮನುಷ್ಯನನ್ನು ಪೇತ್ರನು ಕಂಡನು ಎಂದು ಸತ್ಯವೇದ ಹೇಳುತ್ತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಲ್ಲಿ ದೇವರ ಸೇವೆಯನ್ನು ಮಾಡುತ್ತಾ ಇದ್ದಿದ್ದನು. ಲುದ್ದದಲ್ಲಿ ದೇವರ ಸೇವೆ ಪೇತ್ರನು ಮಾಡುತ್ತಾ ಇದ್ದಿದ್ದರು. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಿಜವಾಗ್ಲೂ ಯೇಸುವಿನ ನಾಮದಲ್ಲಿ ಅದ್ಭುತಗಳನ್ನು ನಡೆಯುತ್ತವೆ. ಹಲ್ಲೆಲೂಯಾ. ಈ ಪಾರ್ಶ್ವವಾಯು ರೋಗಿ 8 ವರ್ಷದಿಂದ ಅಲ್ಲಿ ಮಲಗಿದನು. ಹಲ್ಲೆಲೂಯಾ. ಒಂದು ಹಾಸಿಗೆಯಲ್ಲಿ 8 ವರ್ಷಗಳಿಂದ ಹಾಸಿಗೆಯ ಮೇಲೆ ಬಿದ್ದಿದ್ದು ಐನೇಯ ಎಂಬ ಒಬ್ಬ ಮನುಷ್ಯನು ಕಂಡನು. ಪೇತ್ರನು ಅವನಿಗೆ, ಐನೇಯನೇ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ ಎಂದು ದೇವರ ಭಕ್ತನು ಹೇಳುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನೋಡ್ರಿ, ನೀವು ನುಡಿಯುವ ಆ ಮಾತಿನಲ್ಲಿ ದೇವರ ಶಕ್ತಿವಿದೆ. ಹಲ್ಲೆಲೂಯಾ. ನೀವು ಮಾತಾಡುವಾಗ ಅದರಲ್ಲಿ ದೇವರ ಶಕ್ತಿ ಇದೆ. ಇಲ್ಲಿ ಅನನೀಯನಿಗೆ ಪೇತ್ರನು ಹೇಳ್ತಾ ಇರುವುದು ಏನು ಗೊತ್ತಾ? ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಯಾರು ಹೇಳ್ತಾ ಇದ್ದೀರಾ? ಪೇತ್ರನು ಹೇಳ್ತಾ ಇದ್ದಾನೆ. ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಹಲ್ಲೆಲೂಯಾ. ಹಾಗೆ ನಾವು ಎಲ್ಲೇ ಕಾಲಿಟ್ಟರೂ ಸರಿ, ನಾವು ಆಶೀರ್ವಾದಗಳನ್ನು ನುಡಿಯಬೇಕು. ಪ್ರೈಸ್ ದ ಲಾರ್ಡ್. ಆಶೀರ್ವಾದಗಳನ್ನು ನುಡಿಯಬೇಕು. ಒಂದು ವೇಳೆ ಡಾಕ್ಟರ್ ಇದು ಆಗುವುದೇ ಇಲ್ಲ ಎಂದು ಹೇಳಿದ್ರೆ ನಾವು ಹೇಳಬೇಕು, ಪೇತ್ರನು ನುಡಿದಿರುವುದು ನೋಡಿರಿ. ಪೇತ್ರನು ಈ ಪಾರ್ಶ್ವವಾಯು ರೋಗಿಗೆ ಏನಂತ ನುಡಿತಾನೆ? ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಏನು ಮಾಡ್ತಾನಂತೆ? ವಾಸಿ ಮಾಡುತ್ತಾನೆ ಎಂದು ಹೇಳ್ತಾನೆ. ಆ ರೋಗ ಎಷ್ಟು ದಿವಸ ಇತ್ತು ಅವನ ಮೈಯಿಂದ ಗೊತ್ತಾ? 8 ವರ್ಷದಿಂದ ಆ ರೋಗ ಅವನ ಮೈಯಲ್ಲೇ ಇತ್ತು. ಪ್ರೈಸ್ ದ ಲಾರ್ಡ್. ಅದಕ್ಕಾಗಿ ಆ ವ್ಯಕ್ತಿಗೆ ಇವರೇನು ಹೇಳ್ತಾ ಇದ್ದಾರೆ ಅಂದರೆ, ಅಪೊಸ್ತಲನಾದ ಈ ಪೇತ್ರನು ಏನು ಹೇಳ್ತಾ ಇದ್ದಾನಂದರೆ, ನಿನ್ನ ರೋಗ ವಾಸಿಯಾಗುತ್ತದೆ. ಅದು ಯಾರಿಂದ ಗೊತ್ತಾ? ಕರ್ತನಾದ ಯೇಸುವಿನ ನಾಮದಲ್ಲಿ, ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆತನಿಗೆ ವಾಸಿಯಾಗುತ್ತದೆ ಎಂದು ಹೇಳುತ್ತಾ ಇದ್ದಾರೆ ಪೇತ್ರನು. ಹಲ್ಲೆಲೂಯಾ. 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 ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವೆಲ್ಲೇ ಹೋದರೂ ನಮ್ಮ ಬಾಯಿಂದ ಇದು ಆಗೋದಿಲ್ಲ, ಇದು ನಡೆಯೋದಿಲ್ಲ, ಇದು ನನ್ನಿಂದ ಏನಾಗುತ್ತದೆ ಎಂದು ನಾವು ಯೋಚನೆ ಮಾಡಬಾರದು. ಯಾಕಂದರೆ ನಿಮ್ಮ ಒಳಗಿರುವ ಯೇಸು ಕ್ರಿಸ್ತನು ಆ ರೋಗದಕ್ಕಿಂತಲೂ ದೊಡ್ಡವನಾಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಆ ರೋಗದಕ್ಕಿಂತಲೂ ಯೇಸು ದೊಡ್ಡವರಾಗಿದ್ದಾರೆ. ಆ ರೋಗದಕ್ಕಿಂತಲೂ ಒಳಗೆ ನಿನ್ನನ್ನು ಕೊಲ್ಲಬೇಕೆಂದಿರುವ ಆ ರೋಗದಕ್ಕಿಂತಲೂ ಯೇಸು ಕ್ರಿಸ್ತನು ದೊಡ್ಡವನು.
ಹಲ್ಲೆಲೂಯಾ. ಇವಾಗ ಬೆಳಗ್ಗೆ ವಾಕ್ಯ ಓದಿದ ಹಾಗೆ ಅಲ್ಲಿ ವಾಕ್ಯ ಏನು ಹೇಳ್ತದೆ ಗೊತ್ತಾ? ಎಜಿಕೇಲನಿಗೆ ಏನು ಹೇಳ್ತದೆ ಗೊತ್ತಾ? ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇದ್ದಾರೆ. ಹಲ್ಲೆಲೂಯಾ. ಆ ರೋಗವು ನಿನ್ನನ್ನು ಮರಣ ತರುವುದಿಲ್ಲ. ಆ ರೋಗವು ನಿನ್ನಲ್ಲಿ ಜಯಿಸುವುದಿಲ್ಲ. ನಿನ್ನಲ್ಲಿ ಜಯಿಸುವವನು ಯಾರು ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನು. ನಿನ್ನನ್ನು ಜಯ ಕೊಡುವ ದೇವರು ನಿನ್ನ ಸಂಗಡ ಇದ್ದಾರೆ. ನಿನ್ನನ್ನು ಜಯ ಕೊಡುವ ದೇವರು ನಿನ್ನ ಸಂಗಡ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಯೆಶಾಯನ ಬರೆದ ಪತ್ರಿಕೆಯಲ್ಲಿ 38ನೇ ಅಧ್ಯಾಯದಲ್ಲಿ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರುಗಳನ್ನು ನೋಡಿದ್ದೇನೆ, ನಿನ್ನ ಆಯಸ್ಸಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆಂದು ದೇವರು ಹೇಳುತ್ತಾ ಇದ್ದಾರೆ ಎಜಿಕೇಲನಿಗೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರ. ಈ ರೋಗ ಬಂತು, ನಾನು ಸಾಯ್ತೇನೇನೋ, ಡಾಕ್ಟರ್ ಹೇಳಿದನು ಇದು ಗುಣವಾಗೋದೇ ಇಲ್ಲ ಎಂದು ನಾವು ಚಿಂತೆಗೆ ಒಳಗಾಗಬಾರದು. ನಾವು ಹೇಳಬೇಕು, ಎಜಿಕೇಲನಿಗೆ ದೇವರು 15 ವರ್ಷಗಳನ್ನು ಕೂಡಿಸಿಕೊಟ್ಟಿದ್ದಾರೆ. ನನ್ನನ್ನು ಸಹ 15 ವರ್ಷಗಳನ್ನು ಕೂಡಿಸಿಕೊಡುತ್ತಾರೆಂದು ನಾವು ದೇವರ ಮೇಲೆ ನಂಬಿಕೆ ಇಡಬೇಕು. ಸತ್ತರೂ ಸಹ ಬದುಕುತ್ತೆ ಎಂದು ಹೇಳಿದ್ದಾರೆ. ಇದೇ ಪೇತ್ರನು ತಬಿತನ ಬಳಿಗೆ ಹೋಗಿ ಆ ಶವದ ಬಳಿಗೆ ಆತನಿಗೆ ಕರೆದುಕೊಂಡು ಹೋಗುತ್ತಾರೆ. ಆ ತಬಿತನ ಬಳಿಗೆ, ಶವದ ಬಳಿಗೆ ಕಳೆದುಕೊಂಡು ಹೋಗುವಾಗ ಈ ಪೇತ್ರನು ಮೇಲಂತಸ್ತದಲ್ಲಿ ಹೋಗಿದಾಗ ಅಲ್ಲೇನು ಮಾಡ್ತಾರೆ ಗೊತ್ತಾ? ಎಲ್ಲರನ್ನು ಹೊರಗಡೆ ಕಳಿಸಿ ಪ್ರಾರ್ಥನೆ ಮಾಡುತ್ತಾರೆ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಎಂಬ ನಾಮ ಇವತ್ತು ಸಹ ಜೀವಿತವಾಗಿದೆ. ಯೇಸು ಎಂಬ ನಾಮದಲ್ಲಿ ಸತ್ತರು ಬದುಕುತ್ತಾರೆ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಎಂಬ ನಾಮದಲ್ಲಿ ಇಲ್ಲಿ ಪೇತ್ರನು ಹೇಳ್ತಾ ಇದ್ದಾನೆ, ಆ ಪಾರ್ಶ್ವವಾಯ ರೋಗಿಗೆ ಹೇಳ್ತಾ ಇದ್ದಾನೆ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾನೆ ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ಅಪೊಸ್ತಲರ ಕೊರಿಂಥದಲ್ಲಿ 9ನೇ ಅಧ್ಯಾಯ 32ನೇ ವಚನಗಳನ್ನು ನಾವು ಓದಿಕೊಂಡು ಹೋಗುವಾಗ ಅಲ್ಲಿ ಮುಂದೆ ಹೇಳುತ್ತದೆ, ಯೇಸು ಕ್ರಿಸ್ತನು ನಿನ್ನನ್ನು ವಾಸಿ ಮಾಡುತ್ತಾರೆ ಎಂದು. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಾನೆಲ್ಲರದಲ್ಲಿ ಈ ಯೇಸುವಿನ ನಾಮದಲ್ಲಿ ನಾನು ಕ್ಷಮೆಯನ್ನು ಕೇಳುತ್ತೇನೆ. ನಾವು ಊರಿಗೆ ಹೋಗಿದ 4-5 ದಿವಸ ಅಲ್ಲಿಂದ ವಿಡಿಯೋನು ಮಾಡಿಲ್ಲ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನನ್ನು ಕ್ಷಮಿಸು ಪರಿಶುದ್ಧ ಆತ್ಮನೇ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೂಟ್ಯೂಬ್ ಹೇಗಿದೆ ಗೊತ್ತಾ? ಅದು ಒಂದು ನಮಗೆ ಪ್ಲಾಟ್ಫಾರ್ಮ್ ಇದೆ. ಹಲ್ಲೆಲೂಯಾ. ಅದರ ಮುಖಾಂತರವಾಗಿ ನಾವು ಅನೇಕರಿಗೆ ಸುವಾರ್ತೆಗಳನ್ನು ಕಳಿಸಬಹುದು. ಅನೇಕರಿಗೆ ನಾವು ಫೇಸ್ಬುಕ್, ಅದನ್ನು ಒಂದು ಪ್ಲಾಟ್ಫಾರ್ಮ್ ಇದೆ. ನಾವು ಹೇಗೆ ಯೂಸ್ ಮಾಡ್ಕೊಳ್ತೇವೋ ಅದರ ಪ್ರಕಾರವಾಗಿದೆ. ಹಲ್ಲೆಲೂಯಾ. ಅದನ್ನು ನಾವು ಒಳ್ಳೆಯ ಕಾರ್ಯಕ್ಕಾಗಿ ಯೂಸ್ ಮಾಡಿಕೊಳ್ಳಬೇಕು. ಒಳ್ಳೆಯ ಕಾರ್ಯಕ್ಕಾಗಿ ಯೂಟ್ಯೂಬ್ ಯೂಸ್ ಮಾಡಿಕೊಳ್ಳಬೇಕು. ದೇವರ ಸೇವೆಗಾಗಿ ಯೂಸ್ ಮಾಡಿಕೊಳ್ಳಬೇಕು. ಹಲ್ಲೆಲೂಯಾ. ಈ ಮಾತುಗಳನ್ನು ನಾವೆಲ್ಲರಿಗೂ ತಿಳಿಸಬೇಕು. ರೋಗದಲ್ಲಿರುವ ಪ್ರತಿಯೊಬ್ಬರಿಗೆ ಹೇಳಬೇಕು, ದೇವರು ನಿನ್ನನ್ನು ಗುಣಪಡಿಸುತ್ತಾನೆ, ನೀನು ಭಯಪಡಬೇಡ. ಯೇಸು ನಿನ್ನ ಸಂಗಡಿದಾನೆ, ನೀನು ಭಯಪಡಬೇಡ. ಎಜಿಕೇಲನಿಗೆ ದೇವರು 15 ವರ್ಷಗಳನ್ನು ಕೂಡಿಸಿಕೊಟ್ಟಿದ್ದಾರಲ್ಲ, ನೀನು ಸಾಯುವುದಿಲ್ಲ, ನಿನ್ನನ್ನು ದೇವರು ಕೂಡಿಸಿಕೊಡುತ್ತಾರೆಂದು ಅವರಿಗೆ ನಾವು ಧೈರ್ಯವಾಗಿ ಹೇಳಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದರೂ ಹಾಸ್ಪಿಟಲಲ್ಲಿ ಇರುವುದಾದರೆ ನಾವು ಒಯ್ಯೋದೇನು ಗೊತ್ತಾ? ಹಣ್ಣು ಹಂಪಲುಗಳನ್ನು ತಗೊಂಡು ಮತ್ತು ಬ್ರೆಡ್ಗಳನ್ನು ತಗೊಂಡು ಹೋಗುತ್ತೇವೆ. ಆದರೆ ನಾವು ಅವರ ಬಳಿಗೆ ಒಯ್ಯಬೇಕೇನು ಗೊತ್ತಾ? ಜೀವ ಕೊಡುವ ಆ ಯೇಸುವಿನ ವಾಕ್ಯಗಳನ್ನು ಒಯ್ಯಬೇಕು. ಯಾಕಂದರೆ ಈ ವಾಕ್ಯ ಬೀಜವಾಗಿದೆ. ಈ ವಾಕ್ಯ ಬೀಜವಾಗಿದೆ. ಈ ವಾಕ್ಯಗಳನ್ನು ಓದಿ, ಈ ವಾಕ್ಯಗಳನ್ನು ಒಯ್ದು ಅವರ ಹೃದಯದಲ್ಲಿ ನಾವು ಬಿತ್ತಬೇಕು. ಅವರ ಹೃದಯ ಅಂದರೆ ಏನಾಗಿದೆ ಗೊತ್ತಾ? ಅದು ಹೊಲವಿದೆ.
ಅವರ ಹೊಲದಲ್ಲಿ, ಆ ಹೃದಯ ಎಂಬ ಹೊಲದಲ್ಲಿ ನಾವು ಜೀವ ಕೊಡುವ ವಾಕ್ಯಗಳನ್ನು ಬಿತ್ತಬೇಕು. ಡಾಕ್ಟರ್ ಹೇಳಲಿ ಈ ರೋಗ ನಿನ್ನನ್ನು ಮರಣ ತರುತ್ತದೆ ಎಂದು ಹೇಳಲಿ, ಅಯ್ಯೋ ನಿನ್ನ ಸ್ವಲ್ಪ ದಿವಸ ಮಾತ್ರ ಇರ್ತದೆ ಅಂತ ಹೇಳಲಿ, ಆದರೆ ಈ ವಾಕ್ಯವನ್ನು ಬಿಚ್ಚಿ ಹೇಳಬೇಕು. ಇಲ್ಲ ಎಲ್ಲ ತಬಿತ್ತಳು ಸತ್ತೋಗಿದಳು, ಆದರೆ ಪೇತ್ರನ ಬಂದು ಪ್ರಾರ್ಥನೆ ಮಾಡಿದ ಮೇಲೆ ಆಕೆ ಎದ್ದು ಕೂತಿದ್ದಳು, ಆಕೆ ಜೀವಿತವಾಗಿದ್ದಳು ಎಂದು ಹೇಳಬೇಕು. ರೋಗದಲ್ಲಿರುವ ವ್ಯಕ್ತಿಗೆ ನೋಡಿ ಹೇಳಬೇಕು, ನಿನ್ನಲ್ಲಿ ಇನ್ನು ಮೇಲೆ ರೋಗ ಇರುವುದಿಲ್ಲ, ನಿನ್ನಲ್ಲಿ ಇನ್ನು ಮೇಲೆ ರೋಗ ಇರುವುದಿಲ್ಲ, ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸುತ್ತಾನೆಂದು ಹೇಳಬೇಕು. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸುತ್ತಾನೆಂದು ಹೇಳಬೇಕು. ಯೇಸು ಕ್ರಿಸ್ತನು ನಿನ್ನನ್ನು ಗುಣಪಡಿಸುತ್ತಾನೆಂದು ಹೇಳಬೇಕು. ಖಂಡಿತವಾಗಿ ಅವರನ್ನು ಯೇಸು ಗುಣಪಡಿಸುತ್ತಾರೆ, ಖಂಡಿತವಾಗಿ ಅವರನ್ನು ಯೇಸು ಗುಣಪಡಿಸುತ್ತಾರೆ. ನೀನು ನುಡಿದಿದ್ದರೆ ಸಾಕು, ಯೇಸು ಅವರನ್ನು ರೋಗ ವಾಸಿ ಮಾಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರಾದರೂ ವ್ಯಕ್ತಿಯನ್ನು ರೋಗದಲ್ಲಿ ಮರಣವನ್ನು ಹೊಂದುತ್ತಾ ಇದ್ದರೆ ನೀನು ಅವನ ಬಳಿಗೆ ಹೋಗಿ ಈ ವಾಕ್ಯವನ್ನು ತೆಗೆದು ಓದು. ಯೆಶಾಯ ಬರೆದ ಗ್ರಂಥದಲ್ಲಿ 38ನೇ ಅಧ್ಯಾಯದಲ್ಲಿ ನೀನು 5ನೇ ವಚನ, 6ನೇ ವಚನ, 7ನೇ ವಚನ, 4ನೇ ವಚನ ನೀನು ಹಿಡಿದು ಓದಬೇಕು. ಭಯಪಡಬೇಡ, ನಿನ್ನನ್ನು ದೇವರು ಕಾಪಾಡುತ್ತಾನೆ, ನಿನ್ನನ್ನು ದೇವರು ಗುಣಪಡಿಸುತ್ತಾನೆ, ನಿನಗೆ ದೇವರು ವಾಸಿ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ನನ್ನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇನೆ, ನಾನು ನಂಬುತ್ತೇನೆ. ಎಜಿಕನಿಗೆ ದೇವರು ಗುಣಪಡಿಸಿದ್ದಾರೆ, ನಿನ್ನನ್ನು ಸಹ ಗುಣಪಡಿಸುತ್ತಾರೆ. ಆತನಿಗೆ 15 ವರ್ಷಗಳನ್ನು ಕೂಡಿಸಿಕೊಟ್ಟಿದ್ದಾರೆ, ನಿನ್ನನ್ನು ಸಹ ಕೂಡಿಸಿಕೊಡುತ್ತಾರೆ. ನೀನು ಭಯಪಡಬೇಡ, ನನ್ನ ದೇವರು ಜೀವಿತವಾಗಿದ್ದಾನೆಂದು ಧೈರ್ಯವಾಗಿ ಹೇಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ದೇವರು ಮಾಡಿರೋದು ದೊಡ್ಡ ಸಾಕ್ಷಿ. ಹಲ್ಲೆಲೂಯಾ. ನಾವು ಅಂದ್ಕೊಂಡಿದ್ದಿಲ್ಲ. ಹಲ್ಲೆಲೂಯಾ. ಆದರೆ ದೇವರು ಈ ವಾರದಲ್ಲಿ ನಮಗೆ ಬೀದರಲ್ಲಿ ಸ್ಥಳ ಕೊಟ್ಟಿದ್ದಾರೆ. ದೇವರು ಆ ಸ್ಥಳದಲ್ಲಿ ಬೋರ್ವೆಲ್ ಹಾಕುವಂತೆ ಕೃಪೆ ಕೊಟ್ಟಿದ್ದಾರೆ, ಮನೆ ಕಟ್ಟುವಂತೆ ಕೃಪೆ ಕೊಟ್ಟಿದ್ದಾರೆ. ಆತನಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಆ ಬೋರ್ವೆಲ್ಗೆ ನಮಗೆ ಯೋಚನೆಯೇ ಇದ್ದಿಲ್ಲ, ಹಾಗೆ ನಮ್ಮ ಕುಟುಂಬಕ್ಕೆ ನಾನು ಬರ್ತೀನಿ ಅಂತ ಹೇಳಿದ. ಹಲ್ಲೆಲೂಯಾ. ಆದರೆ 1 ಅವರಲ್ಲಿ ದೇವರು ಸಡನ್ಲಿ ಆಲೋಚನೆ ಕೊಟ್ಟು, ದೇವರು ಬೋರ್ವೆಲ್ ಇಲ್ಲ, ನಾನು ನನ್ನ ಫ್ರೆಂಡ್ ಇದ್ದು ಎಲ್ಲ ಬೋರ್ವೆಲ್ ಹಾಕಬೇಕಂತೇಳಿ ಯೋಚನೆ ಮಾಡಿದ ತಕ್ಷಣವೇ ಆತನೇನು ಮಾಡಿದನು ಗೊತ್ತಾ? ನೀರು ನೋಡ್ತಾರೆ, ನಾನು ಅಲ್ಲಿದ್ದಾರೆ, ಅವ್ರಿಗೆ ಗೊತ್ತು ಇವ್ರಿಗೆ ಗೊತ್ತು ಅಂತ ಯಾರೋ ಒಬ್ಬನಿಗೆ ಕರೆದನು. ಎಲ್ಲೇ ಹಾಕಬೇಕಂದ್ರೆ ಅಲ್ಲೇ ಹಾಕಿದಾಗ ದೇವರು ಯೇಸು ಕ್ರಿಸ್ತನು ಒಳ್ಳೆ ನೀರುಗಳನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಒಂದೇ ದಿವಸದಲ್ಲಿ 2 ಅವರಲ್ಲಿ 2-3 ಅವರಲ್ಲಿ ದೇವರು ಆ ನೀರನ್ನು ಕೊಟ್ಟು ಮತ್ತೆ ಮಾರನೇ ದಿವಸ ಅದಕ್ಕೆ ಮೋಟರನ್ನು ಕೊಟ್ಟು ದೇವರ ಕೃಪೆಯಿಂದ, ಯೇಸು ಕ್ರಿಸ್ತನ ಕೃಪೆಯಿಂದ ನೀರನ್ನು ಹೊರಗೆ ಬರುವಂತೆ ಮಾಡಿದ್ದಾರೆ. ಆ ನೀರಿನ ರುಚಿ ತುಂಬ ಚೆನ್ನಾಗಿದೆ ಎಂದು ಅಲ್ಲಿ ಕುಡಿದಿದ್ದವರು ಹೇಳಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನಾನು ಹೇಳಿದ ಎಲ್ಲ ಕುಲದವರು ದೇವರೇ ನೀನು ಕೊಟ್ಟಿರುವ ನೀರನ್ನು ಕುಡಿಯುವಂತೆ ಮಾಡು ಎಂದು ಹೇಳಿದ. ನಾನು ಬೇಡಿಕೊಳ್ಳಿದ ದೇವರಿಗೆ, ಸ್ವಾಮಿ ಈ ನೀರನ್ನು ಎಲ್ಲ ಕುಲದವರು ಕುಡಿಯಬೇಕು, ಆ ರೀತಿ ನೀರಲ್ಲಿ ರುಚಿ ಕೊಡು ಎಂದು ಹೇಳಿದಾಗ ದೇವರು ಹಾಗೆ ರುಚಿ ಕೊಟ್ಟಿದ್ದರು. ಅನೇಕರು ಕುಡಿದಿದ್ರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ನೀರನ್ನು ಆಶೀರ್ವಾದ ಮಾಡಿದ್ದಾರೆ ದೇವರು. ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರ. ಆತನು ನನ್ನ ಜೀವಿತದಲ್ಲಿ ಅನೇಕ ಸಾಕ್ಷಿಗಳನ್ನು ಮಾಡಿದ್ದಾರೆ. ನಾನು ಬದುಕಿರುವುದೇ ದೇವರ ಕೃಪೆಯಿಂದಲೇ. ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಎದುರು ಬಂದಿರುವುದು ಇದು ಯೇಸುವಿನ ಕೃಪೆಯಿಂದಲೇ. ಯೇಸು ನನಗೆ ಸಹಾಯ ಮಾಡಿದ್ದಾರೆ. ಇಲ್ಲದ್ರೆ ಯಾವತ್ತೋ ಮಣ್ಣಿಗೆ ಮಣ್ಣು ಫಲವಾಗಿರ್ಬೋದಾಗಿತ್ತು. ಆದರೆ ಯೇಸು ನನ್ನ ಒಳಗೆ ಇದ್ದಾರೆ, ಯೇಸು ನನ್ನ ಸಂಗಡ ಇದ್ದಾರೆ. ಆತನು ಬರುವ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವ ದೇವರಿದ್ದಾನೆ. ನನ್ನನ್ನು ಎಲ್ಲ ಇಕ್ಕಟ್ಟುಗಳಿಂದ ಬಿಡಿಸಿಕೊಂಡು ಬಂದು ಇವತ್ತು ಈ ಯೂಟ್ಯೂಬ್ ಮುಖಾಂತರ ಸುವಾರ್ತೆಗಳನ್ನು ಸಾರುವಂತೆ ಮಾಡಿದ್ದಾರೆ.
ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಜೀವವಿದೆ. ನೀನು ಹಾಸ್ಪಿಟಲ್ದಲ್ಲಿ ಮಲಗಿರುವ ವ್ಯಕ್ತಿಗೆ ನೀನು ಹಣ್ಣು ಕೊಟ್ಟರೆ ಅದರಲ್ಲಿ ಜೀವವಿಲ್ಲ, ನಿನ್ನ ಬಾಯಲ್ಲಿ ಜೀವವಿದೆ. ಆ ವ್ಯಕ್ತಿಗೆ ನೋಡಿ ಹೇಳು, ನಿನ್ನ ರೋಗ ಯೇಸು ವಾಸಿ ಮಾಡುತ್ತಾರೆ. ನಿನ್ನ ಮರಣವನ್ನು ಯೇಸು ನಿನ್ನಿಂದ ತಪ್ಪಿಸುತ್ತಾರೆ ಎಂದು ಹೇಳು. ಆಗ ದೇವರು ನಿನಗೆ ಖಂಡಿತವಾಗಿ ನೀನಲ್ಲಿ ಸಾಕ್ಷಿಯ ಮಗನಾಗಿ ಇರುವಂತೆ ಸಹಾಯ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಪೇತ್ರನಿಗೆ ಸೌಲನಿಗೆ ಪೌಲನಾಗಿ ಮಾರ್ಪಡಿಸಿರುವ ದೇವರು ನಿನ್ನನ್ನು ಸಹ ದೇವರು ಮಾರ್ಪಡಿಸುತ್ತಾರೆ. ಭಯಪಡಬೇಡ. ನಿನ್ನ ಮುಖಾಂತರ ಅನೇಕ ದೇವರ ಅದ್ಭುತಗಳನ್ನು ಮಾಡುತ್ತಾರೆ. ನಿನ್ನನ್ನು ಇಟ್ಟುಕೊಂಡು ದೇವರು ಅದ್ಭುತಗಳನ್ನು ಮಾಡುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಈ ವಾಕ್ಯವನ್ನು ಅನೇಕರ ಬಳಿಗೆ ಶೇರ್ ಮಾಡಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲೆಂದು ಯೇಸುವಿನ ನಾಮದಲ್ಲಿ ನಾನು ಬೇಡುತ್ತೇನೆ. ಆಮೇನ್, ಆಮೇನ್.